ಹಾಯ್ ಸ್ನೇಹಿತರೆ, ನಾನು ವೆಂಕಟ್ ಆಫ್ ಕನ್ನಡಿಗ ಮಾತಾಡ್ತಾರೆ. ಏನಂದ್ರೆ ಟಿಕೆಟ್ ನಾನು ತಿರುಪತಿಗೆ ಬಂದಿದ್ದೆ ನಿನ್ನೆ ಸಂಜೆ, ಭಾನುವಾರ ಸಂಜೆ ತಿರುಪತಿಗೆ ಬಂದು ನೈಟು ನೋಡಿ ಟಿಕೆಟ್ ತೊಗೊಂಡಿದ್ದೀನಿ. 9ನೇ ತಾರೀಕು ನನಗೆ ದರ್ಶನ ಸಿಗುತ್ತೆ ತಿರುಪತಿನಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈಗ ಯಾರು ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಫುಲ್ ಜನ ಇದ್ದಾರೆ. ಓಕೆವಾ? ನಾನು ವಿಶೇಷ ಅಂದರೆ కన్నడ మాట్లాడి ಸ್ವಲ್ಪ తెలుగులో మాట్లాడి దయచేసి ఎవరు రావదండ తిరుపతికి. ఎందుకంటే ఆదివారం నైట్ 12 టికెట్ ఇచ్చినారు. ఓకేవా? దర్శనం వచ్చి నాకే మంగళవారం ఈవినింగ్ 7 గంటలకు ఇచ్చినారు. தமிழ்ல சொல்கிறேன், புரிஞ்சுங்க. யாரும் தயவுசெஞ்சு யாரும் திருப்பதி வராதிங்க, ஏன்னா ஃபுல் ரஷ்ஷாக இருக்குது. ஓகேங்களா? நான் நேற்று நைட்டு சண்டே நைட்டு டிக்கெட் வாங்கினேன். எனக்கு வந்து தர்ஷனம் சாவகாலம் நைட்டு கொடுத்துருக்காங்க 7 மணிக்கு. ದಯவு செஞ்சு ಯಾರು ವರಾದಿಗೂ. ಓಕೆವಾ? ಫುಲ್ ರಶ್ ಆಗೋದು, ரொம்ப ಕ್ರೌಡ್ ಆಗೋದು. ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಓಕೆನಾ? ಏನೋ ಬಂದುಬಿಟ್ಟು ತಿರುಪತಿ ನೋಡೋಕ್ಕೆ, ದೇವ್ರು ನೋಡೋಕ್ಕೆ ಬಂದುಬಿಟ್ಟಿದ್ದೀನಿ, ತಿರುಗಿ ವಾಪಸ್ ಹೋಗೋಲ್ಲ. ದಯವಿಟ್ಟು ನೋಡಿ ಕ್ಯೂ ಎಷ್ಟಿದೆ ಅಂದರೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಿದ್ದೆ ಕಟ್ಸ್ಕೊಂಡು ಪಾಪ ಕ್ಯೂವಲ್ಲಿ ಮಲಗಿದ್ದಾರೆ. ದಯವಿಟ್ಟು ನೋಡಿ ಎಷ್ಟು ಕ್ಯೂ ಇದೆ ನೋಡಿ. ನಾನು 10 ಗಂಟೆಗೆ ಬಂದುಬಿಟ್ಟು 12 ಗಂಟೆ ಕ್ಯೂ ನಿಂತಿದ್ದೀನಿ. ದಯವಿಟ್ಟು ಫುಲ್ 10 ಲಕ್ಷ ಟಿಕೆಟ್ ಕೊಟ್ಟಿದ್ದಾರೆ. ದಯವಿಟ್ಟು ಯಾರು ಬರೋಕ್ಕೆ ತಿರುಪತಿಗೆ ಬರೋಕ್ಕೆ ಹೋಗ್ಬಿಟ್ಟು ಈ ಕ್ಲೈಮೇಟಲ್ಲಿ. ಓಕೆವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ನಮ್ಮ ಕಷ್ಟ ಹೆಂಗಿದೆ ಅಂದರೆ ನಾವೇನೋ ತೊಂದರೆ ಇಲ್ಲ, ಯುವಕರು ಓಕೆ ಹೋಗ್ತೀರಿ ಬರ್ತೀರಿ. ಇಲ್ಲ, ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡೇ ಬರಬೇಡ್ರಿ ದಯವಿಟ್ಟು. ತೆಲುಗಲ್ಲಿ ಹೇಳ್ತೀನಿ, ఎవరు చిల్లల్ని ఎవరు పిలుచుకోరాదండ తెవనెల్లి యారమ్మ చిన్న పసంగా ఇట్టు దయచేసి. ఓకే ఫ్రెండ్స్, థ్యాంక్ యూ.